ಈಗಾಗಲೇ ನಿಮಗೆ ಗೊತ್ತಿರುವಂತೆ ಬೆಳಗಿನ ಜಾವ 2 ಗಂಟೆಗೆ ಒಂದು ಅಪಘಾತ ಆಗಿದೆ. ಹಿರಿಯೂರಿನ ಜವನಕೊಂಡ ವಿಲೇಜ್ ಹಳ್ಳಿಯ ಸಮೀಪ. ಹಿರಿಯೂರು ಕಡೆಯಿಂದ ಬೆಂಗಳೂರಿಗೆ ಹೋಗ್ತಾ ಇದ್ದಂತ ಒಂದು ಕಂಟೈನರ್ ಲಾರಿ ಬೆಂಗಳೂರಿನಿಂದ ಗೋಕರ್ಣಕ್ಕೆ ಹೋಗ್ತಾ ಇದ್ದಂತ ಸೀಬರ್ಡ್ ಬಸ್ಸಿಗೆ ಮಧ್ಯರಾತ್ರಿ ಸುಮಾರು 2 ಗಂಟೆ ವೇಳೆಗೆ ವೇಗವಾಗಿ ಹೋಗಿ ಮೀಡಿಯನ್ ದಾಟಿ ಡಿಕ್ಕಿ ಹೊಡೆದಿದೆ. ಬಹುಶಃ ಅದು ಬಸ್ನ ಡೀಸೆಲ್ ಟ್ಯಾಂಕರ್ಗೆ ಹೊಡೆದಿರಬೇಕು ಅಂತ ಗೋಚರ ಆಗ್ತಾ ಇದೆ. ಹೀಗಾಗಿ ಅದು ಬೆಂಕಿ ಉಂಟಾಗಿ ಇಡೀ ಬಸ್ಸು ಸುಟ್ಟೋಗಿದೆ. ಇದುವರೆಗೆ ನಮಗೆ ತನಿಖೆಯಿಂದ ಏನು ತಿಳಿದು ಬಂದಿದೆ ಅಂತ ಹೇಳಿದ್ರೆ 4 ಶವಗಳು ನಮಗೆ ಒಳಗಡೆ ದೊರೆತಿದ್ದಾವೆ. 25 ಜನ ಸೇಫ್ ಆಗಿದ್ದಾರೆ, ಅಂದ್ರೆ ಯಾವುದೇ ರೀತಿಯ ತೊಂದರೆ ಇಲ್ಲದೆ ಹೊರಗಡೆ ಇದ್ದಾರೆ ಬಸ್ ಪ್ಯಾಸೆಂಜರ್ಸ್. ಕಂಟೈನರ್ ಡ್ರೈವರ್ ಕೂಡ ಬೆಂಕಿಯ ಇದರಲ್ಲಿ ಬೆಂಕಿಗೆ ಸಿಲುಕಿ ಸತ್ತಿದ್ದಾರೆ. ಒಟ್ಟು 5 ಜನ ಪ್ರಾಥಮಿಕವಾಗಿ ನಮಗೆ ತನಿಖೆಯಲ್ಲಿ ಸತ್ತಿರುವ ರೀತಿ ಕಂಡು ಬರ್ತಾ ಇದೆ. 3 ಜನ ನಮಗೆ ಪತ್ತೆ ಆಗಿಲ್ಲ. ಬಹುಶಃ ಅವರು ಅಪಘಾತದ ನಂತರ ಬಸ್ನ ಇಳಿದು ಹೋಗಿರಬಹುದು. ಅದು ಮುಂದಿನ ತನಿಖೆಯಲ್ಲಿ ಗೊತ್ತಾಗ್ತದೆ. ಇದುವರೆಗೆ ಈ ಬಸ್ ಅಪಘಾತದಲ್ಲಿ ಬೆಂಕಿಯ ಜ್ವಾಲೆಯಿಂದ 5 ಜನ ಸತ್ತಿರುವ ಬಗ್ಗೆ ಖಚಿತವಾಗಿ ಹೇಳಬಹುದು. ಉಳಿದಂತೆ 25 ಜನ ಏನು ಬಸ್ ಪ್ಯಾಸೆಂಜರ್ಸ್ ಇದ್ರು ಅವರೆಲ್ಲರೂ ಕೂಡ ಸಣ್ಣ ಪುಟ್ಟ ಗಾಯಗಳೊಡನೆ ಅಪಾಯದಿಂದ ಪಾರಾಗಿ ಹೋಗಿದ್ದಾರೆ. ಅವರು ಶಿರಾದಲ್ಲಿ, ಹಿರಿಯೂರಿನಲ್ಲಿ, ತುಮಕೂರಿನಲ್ಲಿ ಮತ್ತು ಬೆಂಗಳೂರಿನಲ್ಲಿ ಚಿಕಿತ್ಸೆ ಪಡೀತಾ ಇದ್ದಾರೆ. ಎಲ್ಲರೂ ಅಪಾಯದಿಂದ ಪಾರಾಗಿದ್ದಾರೆ ಅನ್ನೋ ಮಾಹಿತಿ ಇದೆ. 3 ಜನ ಸಂಪರ್ಕಕ್ಕೆ ಸಿಕ್ಕಿಲ್ಲ. 4 ಜನದ್ದು ಡೆಡ್ ಬಾಡಿ ಸಿಕ್ಕಿದೆ. ಅದು ಐಡೆಂಟಿಫೈ ಆಗಬೇಕು ಯಾರ್ದು ಅಂತೇಳಿ. ಹೌದು, ಅದು ಖಚಿತವಾಗಿ ಗೊತ್ತಿಲ್ಲ. ಡಾಕ್ಟರ್ಸ್ ಹೇಳ್ಬೇಕು ಅದು ಮಗುನ ಅಥವಾ ಏನೋ ಡಾಕ್ಟರ್ಸ್ ಹೇಳ್ಬೇಕು. ಆಲ್ರೆಡಿ PM ಹೋಗಿದೆ, ಡೆಡ್ ಬಾಡೀಸ್ PM ಹೋಗಿದೆ. ವಿ ಹ್ಯಾವ್ ಟು ಕಲೆಕ್ಟ್ ಸ್ಯಾಂಪಲ್ಸ್ ಫಾರ್ DNA ಟೆಸ್ಟ್. ಇದಾದ್ಮೇಲೆ ಇಡೀ ಆ ಪ್ರೊಸೀಜರ್ನ ವೈದ್ಯಕೀಯ ತಂಡದವ್ರು ಮಾಡ್ತಾರೆ. ಅದನ್ನ ನಂತರ ಅವರ ಆಲ್ರೆಡಿ ನಮಗೆ ತಜ್ಞರು ಬರ್ತಾ ಇದ್ದಾರೆ. ಬಂದ ತಕ್ಷಣ ಅವರು ಸ್ಯಾಂಪಲ್ ನೋಡಿ ಖಚಿತಪಡಿಸ್ತಾರೆ. ಅಲ್ಲಿವರೆಗೆ ನಾವು ಆ ಶವಗಳನ್ನ ಸುರಕ್ಷಿತವಾಗಿರ್ತಕ್ಕಂಥ ಕೆಲಸವನ್ನ ಮಾಡ್ತೇವೆ. ಇದುವರೆಗೂ ನಮ್ಮನ್ನ ಯಾರು ಮಾಡಿಲ್ಲ. ಈಗ ನಾವು ನೇರವಾಗಿ ಅವ್ರ ಮೊಬೈಲ್ ನಂಬರ್ಗಳಿಗೆ ಮಾತನಾಡಿದೀವಿ. ಗಾಯಾಳುಗಳು, ಬಸ್ ಪ್ಯಾಸೆಂಜರ್ಸ್ ಅವರು ನಮ್ಮ ಜೊತೆ ಮಾತಾಡಿದ್ದಾರೆ. ಅವ್ರ ಕುಟುಂಬದ ಜೊತೆ ಸಂಪರ್ಕದಲ್ಲಿದ್ದಾರೆ. ಅವರು ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.